ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ಇವಾಗ ನೋಡ್ರಿ ಬೆಳಗ್ಗೆ ಎದ್ದು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ರೀ. ನಾನು ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಬಾಂಡೆ ತೊಳೆದು ಆಮೇಲೆ ಮನೆ ತೊಳ್ಕೊಳ್ಳೋದು, ಆಮೇಲೆ ನೀರು ನಳ ಬಂದೀವ್ರಿ. ಇವತ್ತು ನಮ್ಮ ಕಡೆ ಅಂತೂ 15 ದಿನ ಮೇಲೆ 8 ದಿನ ಮೇಲೆ ನಳ ಬಿಡ್ತಾರೆ ರೀ. ನಮ್ಮ ಕಡೆ ನಳ ಹಾಕಿರಲ್ರಿ, ಅವು ನಳ ಬಂದೀವ್ರಿ. ಇವತ್ತು ನಳ ಬಂದೀವ್ರಿ. ನೀರು ತುಂಬಿ ಆಮೇಲೆ ಕಸ ಹೊಡ್ಕೊಂಡು ಬಾಂಡೆ ತಿಕ್ಕಿ ಎಲ್ಲ ಇದು ಮಾಡೋದ್ರಾಗ ಜಳಕ ಮಾಡಿ ಇದು ಮಾಡೋ ಲಾಗ್ ಸ್ಟಾರ್ಟ್ ಮಾಡೋದ್ರಾಗ ಈ ಹಳೆ ಐತೆ ನೋಡ್ರಿ. ಜಳಕ ಮಾಡಿ ಒಲೆ ಮೇಲೆ ಬ್ಯಾಳಿಗೆ ಹಾಕಿದ್ರಿ, ಹೋಳ್ಗೆ ಮಾಡ್ಬೇಕಂತೇಳಿ ಬ್ಯಾಳಿಗೆ ಹಾಕಿ ಇವಾಗ ದೇವ್ರ ಪೂಜೆ ಮಾಡತ್ತೀನಿ ನೋಡ್ರಿ ಫ್ರೆಂಡ್ಸ. ದೇವ್ರ ಪೂಜೆ ಬೆಳಗ್ಗೆ ಇವತ್ತು ಹುಣ್ಣಿ ಅದಲ್ರಿ, ಕಾರುಣ್ಣಿ. ಇವತ್ತು ಹಬ್ಬ ಅದ ರೀ. ಹಬ್ಬ ಅಂದ್ರೆ ಕಾರುಣ್ಣಿ, ಎತ್ತುಗಳು ಓಡಿಸ್ತಾರಲ್ರಿ, ಅದಕ್ಕೆ ಕಾರು ಹುಣ್ಣಿಮೆ ಅದ ರೀ. ಇವತ್ತು ಹೋಳ್ಗೆ ಮಾಡಿ ನೈವೇದ್ಯ ಕೊಡ್ತೇವೆ ರೀ ದೇವರಿಗೆ. ಆಮೇಲೆ ನಮ್ಮ ಮನೆ ದೇವರಿಗೆ ನೈವೇದ್ಯ ಒಯ್ತೇವೆ ರೀ. ಒಯ್ದಕ್ಕೆರೆ ಇವತ್ತು ಹೋಳ್ಗೆ ಮಾಡ್ಬೇಕು ನೋಡ್ರಿ. ಇವತ್ತೊಂದು ದಿನ ಇದು ಆಗ್ಬೇಕಾಗ್ತದೆ ರೀ. ಗ್ಯಾಸಿನ ಮೇಲೆ ಇಟ್ಟು ನೋಡ್ರಿ ಇಲ್ಲಿ ಬ್ಯಾಳಿ. ಆಮೇಲೆ ಇವತ್ತಟ್ಟಿ ಹಾಲಿಗೆ ಇಟ್ಟೀನಿ ರೀ. ಹಾಲಿನ ಪ್ಯಾಕೆಟ್ ತರಿಸಿದ ಚಹಾ ಮಾಡ್ಬೇಕಂತೇಳಿ ಹಾಲು ಕಾಯಕತ್ತೆ ಇಟ್ಟಿದ್ರಿ. ಹೊರಗೆ ನೋಡ್ರಿ ಹೆಂಗದ ಇವತ್ತಿನ ದಿನ ಅಂತೇಳಿ. ನಿನ್ನೆ ಮಳೆ ಬಂದಿತ್ತಲ್ರಿ, ತಂಪಗೆ ಬಿದ್ದೈತ್ರಿ, ಬಿಸಿಲಿಲ್ಲ ಏನಿಲ್ಲ, ತಣ್ಣಗೆ ಬಿದ್ದೈತ್ರಿ, ತಂಪತ್ತು ಬಿದ್ದೈತ್ರಿ. ರಾಯಣ್ಣ ನೋಡ್ರಿ ದುಕಾನ್ಗೆ ಹೋಗಿದ್ದ. ದುಕಾನ್ಗೆ ಜಸ್ಟ್ ಏನಾಗಿ ಬಂದಾನ. ಬಂದ ಕೆರೆ ಏನೋ ತೊಗೊಂಬಂದ್ರಿ ಅವ, ಬೂಸ್ಟ್ ತೊಗೊಂಬಂದ್ರಿ. ಅವ ಬೂಸ್ಟ್ ಕುಡಿದಾನಂತ್ರಿ, ಅದಕ್ಕೆ ಬೂಸ್ಟ್ ತರಕ್ಕೆ ಹೋಗಿದ್ದ. ಅದು ತಂದ್ಗಳಿಗಿಲ್ಲ ಗ್ಯಾಸಿನ ಬಿಡ್ಕೊಕಟ್ಟೇನ್ರಿ, ನೋಡಾಗತ್ತಾನ್ರಿ ಹ್ಯಾಂಗೆ ತೆಗಿಬೇಕು ಅಂತೇಳಿ. ಯಾಕಂದ್ರೆ ಕಾವಾಗಿ ಅದು ಏನಾಗ್ತದೆ ರೀ, ಹೊತ್ಕೊಂಡ್ಬಿಡ್ತದೆ ರೀ, ಅದು ತಳಗ ಸುಡ್ತದೆ ರೀ. ಕಾವಾಗಿ ಗ್ಯಾಸ್ ಉರಿ ಹತ್ತಿರ್ತದಲ್ರಿ ಮ್ಯಾರ, ಅದಕ್ಕೆ ತಳಗ ಏನಿರಲ್ರಿ, ಭಾಳ ಅಂತರ ಇಲ್ರಿ, ಅದು ಒಂದು ಸ್ವಲ್ಪ ತಳ ಹಾಕದ್ರಿ ಗ್ಯಾಸ, ಅದು ಸಾಣದಲ್ರಿ, ಅದಕ್ಕೆ ಹತ್ಕೋತದ ಅಂತ ಹೇಳೋಣ. ಚಮಚೆಲ್ಲ ತೆಗಿಲಿಕ್ಕೆ ಹೋದ್ರಿ, ಅವನೇ ತೆಗಿಯೋಣ. ದೇವ್ರ ಪೂಜೆ ಪಿತಾಂಬ್ರಿ ತೊಂದು ಕೆರೆ ಸ್ವಚ್ಛ ತಿಕ್ಕಾಗತ್ತಿದ್ರಿ. ನಾನು ಮೊದಲ ನಮ್ಮ ಆಯಿ ಬಂದಿಳಲ್ರಿ, ನಮ್ಮ ಮಮ್ಮಿದ ಆಯಿ ಅಂದ್ರೆ ನಮ್ಮ ಮಮ್ಮಿದ ಮಮ್ಮಿ ರೀ, ನನಗೆ ಆಯಿ ಆತಾರ್ರಿ. ಅವರು ಸ್ವಚ್ಛ ತಿಕ್ಕಿ ಮಾಡಿ ದೇವ್ರ ಪೂಜೆ ಡೈಲಿ ಮಾಡ್ತಿಳ್ರಿ. ನಮ್ಮ ಆಯಿ ಒಂದು 8-10 ದಿನ ಇದ್ದಳ್ರಿ ನಮ್ಮ ಆಯಿ. ದಿನ ಪೂಜೆ ಮಾಡ್ತೀಳ್ರಿ. ಈಗ ಇವತ್ತು ಹುಣ್ಣಿ ಅದಲ್ರಿ, ನಾನು ಮಾಡತ್ತೀನಿ. ನನ್ನ ಕೆಲಸದಾಗ ಭಾಳ ಮಾಡೋದಾಗಲ್ರಿ, ನಾನೇ ಹಿಂಗೆ ಮಾಡ್ಬೇಕು ನೋಡ್ರಿ ಯಾವಾಗರೇ. ಕಲರ್ ಹಚ್ಚೋದಿಲ್ಲ, ಮಣ್ಣು ಹಚ್ಚೋದಿಲ್ಲ. ನಮ್ಮ ಕಡೆ ಅಂತೂ ಭಾಳ ಎತ್ಕೊಳ್ಳೇನು ಓಡ್ಸಂಗಿಲ್ಲ ರೀ, ಅಷ್ಟೇ ಸ್ವಲ್ಪ ಓಡಿಸ್ತಾರೆ ರೀ. ಇಲ್ಲೇನು ಭಾಳ ಜೋರು ಆಗಂಗಿಲ್ಲ, ಯಾಕಂದ್ರೆ ಓಡ್ಸೋಕ್ಕೆ ಜಾಗ ಇಲ್ಲ ರೀ ಭಾಳ ಇಲ್ಲಿ. ಆ ಕಡೆ ಅಂದ್ರೆ ಕೆರೆ ಅದಲ್ರಿ, ಹಿಂದೆ ಕೆರೆ ಬಲೆ ಹಚ್ಚಿ ಕಡೆ ಓಡಿಸ್ತಾರೆ ರೀ. ನಾವೇನು ಹೋಗಲ್ಲ, ಇಲ್ಲೇ ಒಂದು ಸ್ವಲ್ಪ ಓಡಿಸ್ತಾರೆ. ಇಲ್ಲೇ ನೋಡ್ತೇವೆ ರೀ, ನಿಂತು ನಮ್ಮ ಮನೆ ಮುಂದೆ ಓಡಿಸ್ತಾರೆ ರೀ ಎತ್ತುಗಳು. ಇವಾಗ ಬ್ಯಾಳೆ ಇಟ್ಟಿನಲ್ರಿ, ಬ್ಯಾಳೆ ಕುದ್ದಾವ, ಬ್ಯಾಳೆ ಬಂದ್ ಮಾಡಿ ಇಟ್ಟೀನಿ. ಬಸಿದು ಇವೆಲ್ಲ ಹಾಕ್ಬೇಕು ರೀ. ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಹಿಟ್ಟು ನಾದಿಡಬೇಕು, ನೆನಿತದೆ ಚಂದ ಸಾಫ್ಟಾಗಿ ಅಂತೇಳಿ ಹಿಟ್ಟು ನಾದಾಗತ್ತೀನಿ ನೋಡಿರಿ ಫ್ರೆಂಡ್ಸ, ಹೋಳಿಗೆ ಮಾಡೋಕೆ. ನೆನೆದ ಬಳಕ ಆಮೇಲೆ ಚಹಾ ಮಾಡ್ಕೊಂಡು ಚಹಾ ಕುಡಿಬೇಕು ರೀ. ಚಹಾ ಮಾಡ್ಬೇಕನ್ನ ಮಾಮ ಅಂದರು ಬೂಸ್ಟ್ ತಂದಿರಲ್ರಿ ರಾಯಣ, ಅದು ಬೂಸ್ಟ್ ಹಾಕ್ಕೊಡು ಎಲ್ಲರಿಗೆ ಅಂತ ಹೇಳಿದ್ರು. ಅದಕ್ಕೆ ಗರಮಾಗಿ ಹಾಲು ಕಾಯಿಸಿದ, ಸಕ್ಕರೆ ಹಾಕಿ ಮಾಡಿ ಬೂಸ್ಟ್ ಹಾಕಿ
ಎಲ್ಲರಿಗೆ ಹಾಕ್ಕೊಡಾಗತ್ತಿ ನೋಡಿರಿ. ರಾಯಣ್ಣು ಸಾಲಿಗೆ ತಯಾರಾಗ್ಯಾನ ರೀ. ಅವನಿಗೂ ಅಡುಗೆ ಏನರ ಮಾಡಬೇಕು. ಹಾಲು ಹಾಕಿದಲ್ರಿ, ಹಾಲು ಉಳಿಸ್ತಿದ್ದ ಅವ್ರದ್ದು ಇದ್ರಾಗ ನನಗೆ ಗಡ್ಬಡ್ದಾಗ ಅದು ನನಗೆ ಕೊಡು ಇದು ನನಗೆ ಕೊಡು ಅಂತೇಳಿ ಒಂದು ಸೌನ್ ಕಿರಿಕಿರಿ ಮಾಡಾಕತ್ತೀರಿ ಅವ್ರಂತರು. ಒಂದು ಸೌನ್ ಏನು ಹೇಳೇಬಾರ್ದ್ರಿ. ನಾ ಎಲ್ಲರೇ ದವಂತಿಗೆ ಕೆಲ್ಸಕ್ಕೆ ಎಲ್ಲರೂ ಹೋಗ್ಬೇಕ್ರಿ, ಮನ್ಯಾಗಂತ್ರಿ ಇರೇಬಾರ್ದು. ಯಾಕಂದ್ರೆ ಅಟ್ಟು ಗೋಳಿ ಮಾಡ್ತಾರೆ ರೀ ನಮ್ಮ ರಚ್ಚು ರಾಧಿಕಾ ಅಂದ್ರು. ಇನ್ನು ರಾಯಣ್ಣ ಒಪ್ಪತ್ತಿಗೆ ಬೈದ್ರೆ ಗಪ್ ಕುಂದಿರ್ತಾನೆ ರೀ. ಅವ್ರಂತರು ಗಪ್ಪೆ ಕುಂದ್ರಲ್ರಿ ಒಟ್ಟು ರಾಯಣ್ಣ ರಾಧಿಕಾ ಅಂತರು. ಇಲ್ಲಿ ರಾಯಣ್ಣಗೆ ಹಾಕ್ಕೊಟ್ಟ ರಾಯಣ್ಣ ಕುಡಿಯತ್ತಾನೆ ರೀ. ಆಮೇಲೆ ರಚ್ಚುಗ ರಾಧಿಕಾ ಕೊಟ್ಟಿದ್ದ ಅವರು ಕುಡಿಯಾಗತ್ತೀರಿ. ಇವಾಗ ಮಾಮ ಬೇಡಿದ್ರಲ್ರಿ, ಅವ್ರಿಗೆ ಒಂದು ಸ್ವಲ್ಪ ಹಾಕ್ಕೊಡತ್ತಿದ್ರಿ. ಆಮೇಲೆ ನಾನು ಟೇಸ್ಟ್ ನೋಡ್ಬೇಕಂತೇಳಿ ನಾನು ಒಂದು ಸ್ವಲ್ಪ ತೊಗೊಂಡ್ರಿ. ಚಹಾ ಮಾಡಲಿಲ್ಲ ರೀ ಇವತ್ತು, ಬರೀ ಬೂಸ್ಟ್ ಮಾಡ್ಕೆರೆ ಬಿಡತ್ತೀವಿ ನೋಡಿರಿ. ಹಾಲು ಕಾಯಿಸಿರಲ್ರಿ, ಪೂರ ಒಂದು ಬೋಗಣಿ ಹಾಲು ಇದ್ದು ರೀ ದೊಡ್ಡ ಪ್ಯಾಕೆಟ್ಲೆ. ಇದಿಟ್ಟು ಕುಡಿದು ಅವ್ರಿಗೊಂದು ಸ್ವಲ್ಪ ಕೊಟ್ಟು ಮಾಡಿ ನಾನು ಬ್ಯಾಳೆ ಬಸಿಬೇಕು ರೀ. ಬ್ಯಾಳೆ ಬಸೋದು ಬೆಲ್ಲ ಹಾಕ್ಯಾರೆ, ಬೆಲ್ಲ ಹೂರಣ ಅರಿಬೇಕು, ಹೂರಣ ಅರಿದು ಆಮೇಲೆ ಅನ್ನಕ್ಕೆ ಇಡ್ಬೇಕು ರೀ. ಅನ್ನಕ್ಕಿಟ್ಟು ಹೋಳ್ಗೆ ಮಾಡಬೇಕು ನೋಡಿರಿ. ಅವ್ರಿಗೊಂದು ಸ್ವಲ್ಪ ಹಾಕಿ ಕೊಟ್ರಿ. ನೋಡಿರಿ ಸೇಮ್ ಚಹಾ ಕಾಣ್ದಂಗೆ ಕಾಣ್ತದೆ ರೀ. ಅದು ಬೂಸ್ಟ್ ಅದ ರೀ, ಟೇಸ್ಟ್ ಒಂದು ಸ್ವಲ್ಪ ಬೇರೆ ಇರ್ತದೆ. ಚಹಾ ಪುಡಿ ಟೇಸ್ಟೇ ಬೇರೆ, ಆಮೇಲೆ ಬೂಸ್ಟ್ ಟೇಸ್ಟೇ ಬರಲ್ಲ ರೀ. ಅದಕ್ಕೆಲ್ಲಾಗ ಟೇಸ್ಟ್ ಬೇರೆ ಹತ್ತದ ರೀ. ನೋಡಿರಿ ರಾಯಣ್ಣ ರೆಡಿಯಾಗಿದ್ದ. ಒಂದು ಸ್ವಲ್ಪ 2 ಚಪಾತಿ ಮಾಡ್ಕೊಡ್ಬೇಕಂತ ಮಾಡಿದ್ರಿ. ಅವ್ನು ಕೂಡ ಹೋಗೋರು ಸಾಲಿಗೆ ಇವತ್ತು ಹೋಗಲ್ಲಂತ್ರಿ ಅವರು. ಯಾಕಂದ್ರೆ ಕಾನೂನಿ ಅದಲ್ರಿ, ಅವರು ಎತ್ತುಗಳಿಗೆ ಬಣ್ಣ ಹಚ್ಚೋದು ಇದು ಮಾಡೋದು ಮಾಡ್ತಾರತ್ತ. ಅದಕ್ಕೆ ನಾವು ಇವು ಒಬ್ಬನಾತನ ಬೇಡ ಅಂತ ಹೇಳತ್ತಿದ್ರಿ. ನಮ್ಮ ದೇವ್ರಿಗೂ ನೆವ್ದೆ ಹಿಡ್ಕೊಂಬರತ್ತದ ಮಾಡ್ತದ, ಇರ್ಲಾಕ್ ಬಿಡು ಇವತ್ತು ಒಂದು ದಿನ ಹೋಗಲ್ಲ ಯಾಕೆ ಹಬ್ಬ ಅದ ಅಂತ ಹೇಳಿದ್ರಿ. ನಾನು ಅವನು ಇಲ್ಲ ನಾ ಹೋಗ್ತೀನಿ ಒಬ್ಬನೇ ಹೋಗ್ತೀನಿ ಸಾಲಿಗೆ ಅನ್ನತ್ತಿದ್ರಿ. ಒಂದು ದಿನ ಬಿಡಂಗಿಲ್ಲ ನೋಡ್ರಿ ಸಾಲಿ ನಮ್ಮ ರಾಯಣ್ಣ ಅಂತರು. ನಾವೇ ಹಂಗೆ ಹಿಂಗೆ ಮಾಡಿ ಬಿಡಿಸಿದೇವ್ರಿ ಅವನಿಗೆ. ತಗೋ ಹೋಳಿಗೆ ಮಾಡ್ತೇನು? ಇಲ್ಲಿ ನೋಡ್ರಿ ಬ್ಯಾಳೆ ಬಸದಕೆರೆ ಬೆಲ್ಲ ಜಜ್ಜತ್ತಿದ್ರಿ. ಮನೆಯಾಗಿತ್ತು ರೀ ಬೆಲ್ಲ ತಂದಿಲ್ಲ. ಅರ್ಧ kg ಆಗಷ್ಟು ಇತ್ತು ರೀ. ಅಂದಾಜ್ ಮೇಲೆ ಒಂದು ಜಾಸ್ತಿ ಏನು ಇದ್ದಿತ್ತಿಲ್ಲ. ಅದೆಷ್ಟೆಟ್ಟಿತ್ತು ಅಟ್ಟು ಹಾಕ್ಯಾರೆ ಜಜ್ಜತ್ತಿದ್ರಿ. ಅರಿಬ್ಯಾಗ ಹಾಕ್ಯಾರೆ ಬೆಲ್ಲ ಹಾಕ್ಬೇಕಲ್ರಿ ಬ್ಯಾಳಿಗೆ. ರುಚಿ ಆಗ್ತದ ಏನು ಸಪ್ಪಗೆ ಆಗ್ತದ ಗೊತ್ತಿಲ್ಲ ರೀ. ಯಾಕಂದ್ರೆ ಪೂರ್ತಿ ಇದಾಗಿತ್ತಲ್ರಿ. ಅಂದ್ರೆ ಬ್ಯಾಳೆ ಭಾಳ ಆಗ್ಯಾವ್ರಿ. ಬೆಲ್ಲ ಏನು ಕಮ್ಮಿ ಬೀಳ್ತದೆ ಏನು ಮಾಡ್ತದೇನೋ. ಅಂಗಡಿಯಾಗೂ ಬೆಲ್ಲ ಖಾಲಿ ಆಗಿದತ್ರಿ. ಇಲ್ಲಿ ನಾವು ಡೈಲಿ ಹೋಗೋ ಅಂಗಡಿಯಾಗ ಅಲ್ಲಿ ಬೆಲ್ಲ ಇಲ್ಲಂತ. ಇನ್ನು ಬೇರೆ ಅಂಗಡಿನೇ ಇಲ್ಲರಿ. ಯಾಕಂದ್ರೆ ಹೋಗ್ಬೇಕಾದ್ರೆ ಆ ಕಡೆ ಒಳಗೆ ಹೋಗ್ಬೇಕಾದ್ರೆ ರಾಯಣ್ಣ ಹೋಗಿ ಕೇಳ್ಕೊಂಬಂದ. ಇಲ್ಲ ಅಂದರು ಅದಕ್ಕೆಲ್ಲಾಗ ಇದ್ದಟ್ಟಿ ಹಾಕ್ಯಾರೆ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಇವಾಗ ಮಿಕ್ಸ್ ಮಾಡಿ ಇವಾಗ ಇದಷ್ಟು ಅರಿಬೇಕು. ಅರ್ಲಿಕ್ಕೆ ಮೊದಲ ಒಳ್ಳಿತ್ರಿ, ಒಳ್ಳಾಗ ಅರಿತೀವಿ. ಒಳ್ಳ ತೆಗ್ದಿದ್ದೇವಲ್ರಿ, ಅದ್ರಕ್ಕೆಲ್ಲ ಒಳ್ಳ ಹಾಕಿಲ್ಲ ಮತ್ತು ವಾಪಸ್ ಹಂಗೆ ಬಿಟ್ಟಿವ್ರಿ. ನೋಡರಿ ಮಿಕ್ಸರ್ಗೆ ಹಾಕಬೇಕು. ನಾವು ಮನೆ ಇದು ಪೂಜೆ ಮಾಡ್ದಾಕಳಗಿ ಮಿಕ್ಸರ್ಗೆ ಹಾಕಿದ್ರಿ. ಚೆಂದಾಗಿತ್ತು ಅವಾಗೂ ಉರೋಣ. ಈಗಲೂ ಹಾಗೆ ಹಾಕಿ ಮಾಡ್ತೀನಿ ರೀ ಮಿಕ್ಸರ್ಗೆ. ಅಳಸಾದ್ರೆ ಒಂದು ಸ್ವಲ್ಪ ಇದು ಆಗ್ತದೆ ರೀ. ಅಳಸಾಲಿಕ್ಕಂದ್ರೆ ಇಲ್ಲ ಹಂಗೆ ಇದು ಆಗ್ತದೆ. ಒಂದು ಸ್ವಲ್ಪ ಹಿಟ್ಟು ಒಂದು ಸ್ವಲ್ಪ ಅಳಸು ಮಾಡಿ ಅದ್ರಾಗೆ ಮಾಡ್ಬೇಕಾಗ್ತದೆ ರೀ. ಹುರುನಿಟ್ಟರ್ದು ಮಾಡಿ ಹೋಳಿಗೆ ಮಾಡಿಕೆರೆ ನೈವೇದ್ಯ ಹಿಡಿಬೇಕು ರೀ. ಲೇಟ್ ಆಗ್ತದೆ ನೋಡಿರಿ ಇವತ್ತು. ಮೊದಲೇ ಪತ್ರ ಅದಲ್ರಿ, ಬಿಸಿಲು ಬೈತಂದ್ರೆ ಭಾಳ ದಗಿ ಬಿಡ್ತದೆ ರೀ. ಇಲ್ಲಿ ಪಟ ಆದಷ್ಟು ಬೇಗ ಮಾಡ್ತೀನಿ ರೀ ನಾನು. ಇವಾಗ ನೋಡಿರಿ ಹಿಟ್ಟತ್ತ ಎಲ್ಲ ನಾದಿ ಮಾಡಿ ನೋಡಿರಿ ಹಿಟ್ಟು ತೆಗಿತಂತೇಳಿ ನೋಡಿರಿ ಎಷ್ಟು ಸಾಫ್ಟಾಗಿ ಬಂದು ಹಿಟ್ಟು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿದ್ದಿ ತೊಗೋತೀನಿ ರೀ. ಹೂರಣಕ್ಕೆಲ್ಲ ಹರ್ಕೊಂಡಿನಿ ರೀ. ಹೂರಣಿಗೆ ಮಿಕ್ಸರ್ದಾಗ ಹರ್ಕೊಂಡಿನಿ ರೀ. ಮಿಕ್ಸರ್ದಾಗ ಈಗ ನಮ್ಮ ಮನೆ ಪೂಜೆ ಮಾಡೋದಿತ್ತಲ್ರಿ, ಅವಾಗ ಅದ್ರಾಗೆ ಅರ್ದಿದ ಚೆಂದಾಗಿತ್ತು. ಅದಕ್ಕೆ ಅದ್ರಾಗೆ ಅರ್ದಿನಿ ರೀ. ಇವಾಗ ನೋಡಿರಿ ಹೂರಣ ಆಮೇಲೆ ಎಲ್ಲ ಇದು ಹಾಕಿದ್ದೀನಿ ರೀ. ಕಾಯಕ್ಕಿದ್ದೀನಿ ರೀ. ಇವಾಗ ಹೋಳಿಗೆ ಮಾಡೋದಕ್ಕೆ ಬಾಕಿ ಅದ. ಇವಾಗ ಬಿಸಿ ಹೋಳಿಗೆ ಮಾಡ್ರಿ. ನೈವೇದ್ಯ ಇವತ್ತು ನಾನು ಸಾರಿ ಕಳ್ಸಿಲ್ಲಲ್ರಿ. ಅವ್ರು ಯಾರು ಬರಲ್ಲ ಅಂದ್ರತ್ರಿ. ಅದಕ್ಕೆ ಏನೇನೋ ಕಳ್ಸಿಲ್ರಿ. ನೈವೇದ್ಯ ಒಯ್ಲಿಕ್ಕರೆ ಚಂದ ಆತನ್ರಿ. ಇದಕ್ಕೆ ನೈವೇದ್ಯ ಒಯ್ಯೋರು ಯಾರು ಇರಂಗ್ರಿ ಮನ್ಯಾಗ. ನಾವು ಹೋದಂದ್ರೆ ಒಟ್ಟು ಚುಕ್ಕೋಯ್ ತೊಗೊಂಡು ಹೋಗ್ಬೇಕಾಗ್ತದೆ. ಹಿಟ್ಟು ಇನ್ನೊಂದು ಸ್ವಲ್ಪ ಅಳಸಾಗೈತ್ರಿ. ಇನ್ನೊಂದು ಸ್ವಲ್ಪ ಅಳಸು ಮಾಡ್ಬೇಕಾಗ್ತದೆ ಹಿಟ್ಟು.
ಅಂದ್ರೆ ತಲೆ ಭಾಳ ಇರ್ತದ್ರಿ ಇದಂತ್ರಿ ಒಟ್ಟ ತಿನ್ಲಿಕ್ಕೆ ಬರಂಗಿಲ್ರಿ. ಇಂಥಲ್ಲಿ ಏನು ಒಂದು ಸ್ವಲ್ಪ ಬಾಯಿ ಬಿಸ್ತಂದ್ರೆ ಈ ರೀತಿ ನಾವು ಹಿಂಗೆ ಅರ್ಬಿ ಹೊರಕ್ಕೆ ಅರ್ಬಿಗೆ ಹ್ಯಾಂಗೆ ಅರ್ಬಿ ಹಚ್ತೇವಲ್ರಿ ಆ ರೀತಿ ಹೋಗಿನೂ ಹಿಂಗೆ ಇದು ಬಡ್ತೇವ್ರಿ ಹಿಟ್ಟ. ಅನ್ನ ಮಾಡೀನಿ ರೀ, ಇವಾಗ ಆಂಬೂರು ಮಾಡಬೇಕು. ಆಂಬೂರು ಹಿಟ್ಟು ಆಯ್ತು ಅಂದ್ರೆ ಆಯ್ತು ನೋಡ್ರಿ. ನೋಡ್ರಿ ರೌಂಡಾಗಿ ಗುಂಡಾಗಿ ಹೋಳಿಗೆ ಅಷ್ಟು ಬರ್ತದೆ. ಸಣ್ಣ ಗ್ಯಾಸ್ ಇಟ್ಟಿನ್ರಿ ಕಾಯಕ್ಕೆ. ಒಂದು ಸ್ವಲ್ಪ ಊಟ ಇಟ್ಟಾನ್ರಿ ಜಲ್ದಿ ಕಾಯ್ತೀನಿ. ಭಾಳ ಉರಿ ಹತ್ತಂಗಿದ್ದು ಹೋಳಿಗೆ ಒಲೆ ಮೇಲೆ ಆದ್ರೂ ಭೀ ಒಂದು ಕಟ್ಟಿಗೆ ಆಯ್ತು ರಗಡ ಆಗ್ತದೆ. ಒಂದೇ ಕಟ್ಟಿಗೆ ಮೇಲೆ ಆಗ್ತದೆ. ಗ್ಯಾಸಿನ ಹಾಕಿ ಸಣ್ಣಗೆ ಇಟ್ಕರೆ ಮಾಡ್ಬೇಕಾಗ್ತದೆ ಹೋಳಿಗೆ. ಭಾಳ ಉರಿ ಐತಂದ್ರೆ ಭಾಳ ಜಲ್ದಿ ಹೋಗ್ತವೆ ಹೋಳಿಗೆ. ಏನೇನು ಗಡ್ಡಿಗಳಿಗೆ ಏನಾಗ್ತದೆ ಭಾಳ ಅಂದ್ರೆ ಭಾಳ ಜಲ್ದಿ ಹೋಗ್ತಾರೆ ಅದಕ್ಕಂತ. ರಾಯಣ ಪ್ಲೇಟ್ ಕೊಡ್ಬಲ್ಲ ಒಳಗಿಂದೊಂದು ಪ್ಲೇಟ್ ಕೊಡು. ಪ್ಲೇಟ್ ಯಾವ್ದಾರ ಒಂದು ಕೊಡು. ಹೇಳು ಹೋಳಿಗೆ ರೆಡಿ ಆದ. ಇವಾಗ ಫಸ್ಟು ಹೋಳಿಗೆ ಮಾಡ್ತಿದ್ವಿ. ಹೋಳಿಗೆ ಮಾಡ್ತಾರೆ ನವದೇ ಹಿಡ್ಲಿಕ್ಕೆ ಕೊಡ್ಬೇಕು. ಹೋಳಿಗೆ ಮಾಡಿ ಇವಾಗ ನೋಡ್ರಿ ಅಗಲ್ ಮಾಡ್ಕೊಂಬಂದ. ಅಗಲ್ ಮಾಡಿಕೆರೆ ಇವಾಗ ನವದೇ ಹಿಡತಿ ನೋಡ್ರಿ. ಮುಂಜಾನೆ ಪೂಜೆ ಮಾಡಿ ಉದ್ಕಡಿ ಹಚ್ಚಿದ್ರಿ. ಉದ್ಕಡಿ ಆಗಿತ್ತು ಅಂದರೆ ಎಲ್ಲ ಖಾಲಿ ಆಗಿತ್ತು ರೀ ಅದು ಉದ್ಕಡಿ ಉರಿದು. ಇವಾಗ ಮತ್ತೆ ಉದ್ಕಡಿ ಹಚ್ಚಿ ಬೆಳಗ್ಗೆ ಮಾಡಿ ನವದೇ ಹಿಡಿತೀನಿ ರೀ. ಇವಾಗ ಬೆಳಗ್ಗೆರೆ ಮತ್ತೊಮ್ಮೆ ಬೆಳಗ್ಬೇಕಲ್ರಿ. ಉದ್ಕಡಿ ಇರಲಿಲ್ಲ ಅಂದ್ರೆ ನವದೇ ಹೆಂಗಿಲ್ಲದ್ರಿ. ಮತ್ತು ಉದ್ಕಡಿ ಖಾಲಿ ಆಗಿವ್ರಿ. ಮತ್ತು ತರಿಸ್ಕೆರೆ ಆ ಕಡೆ ನಮ್ಮ ಮನೆ ದೇವ್ರಿಗೂ ಕೊಡ್ಬೇಕಲ್ರಿ. ಆ ಕಡೆನೂ ಕೊಟ್ಟು ಮಾಡಿ ಈ ಕಡೆ ನವದೇ ಹಿಡಿಯಾಗತ್ತೀನಿ ರೀ ನಾನು. ನವದೇ ಆಯ್ತಂದ್ರೆ ಆಯ್ತು ರೀ. ಮತ್ತು ಚುಕ್ಕೋಳಿ ಜಲ್ದಿ ಇದು ಆಗ್ತದಲ್ರಿ, ಹೊಸ ಆಗ್ತದ. ನಾನು ನವದೇ ಹಿಡತೇನೆ ಯಾರಿಗೂ ಊಟಕ್ಕೆ ಕೊಡಲ್ರಿ. ಅದಕ್ಕೆ ನವದೇ ಹಿಡಿದ್ಕೆರೆ ಆಮೇಲೆ ಊಟಕ್ಕೆ ಕೊಡ್ತೀನಿ ರೀ ಎಲ್ಲ ಚುಕ್ಕೋಳಿಗೆ. ಹೊಸ ಆಗ್ಯದ ಅಂತ ತಡ್ಕೊಳ್ರಿ ಅವರು. ಅದ್ರ ಕಲೆಗೆ ಪಟಕ್ಕನೆ ಹೋಳಿಗೆ ಮಾಡ್ಕೆರೆ ನವದೇ ಹಿಡಿದ್ಬಿಟ್ಟು ನೋಡ್ರಿ. ಈ ರೀತಿ ನವದೇ ಹಿಡ್ತೇವ್ರಿ ನಾವು ಜಗಲಿ ಮೇಲೆ. ಫಸ್ಟ್ ಅಡುಗೆ ಆಯ್ತಂದ್ರೆ ನವದೇ
ಕುಡಿಲಾರ ನೀರು ಹಾಕ್ಯಾರೆ ಮೀಸಲು ನೀರು ಅಂತೇಳಿ ಮಾಡ್ತೀವಿ ರೀ. ಕುಡಿಲಾರ ನೀರು ಹಾಕಿ ಹೋಳ್ಗೆ ಮಾಡಿ ನವದೆ ಹಿಡಿತೀವಿ ನೋಡ್ರಿ ಫ್ರೆಂಡ್ಸ. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ. ಮತ್ತೆ ಎಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಎಲ್ಲರಿಗೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.